ನಿಮ್ಮ ತಲೆಯಲ್ಲಿರೋ ಪ್ರಪಂಚ ಬೇರೆ, ನಾನು ಸೃಷ್ಟಿಸೋ ಈ ಕರಾಳ ಲೋಕದ ರೂಲ್ಸ್ ಬೇರೆ. ನಿಮ್ಮ ಸಮಾಜದ ಹಳೆ ಕಾನೂನು ಪುಸ್ತಕಗಳನ್ನ ಇವತ್ತಿಗೆ ಸುಟ್ಟು ಹಾಕಿ, ಯಾಕಂದ್ರೆ ಈ ಬುದ್ಧಿವಂತನ ಸಾಮ್ರಾಜ್ಯದಲ್ಲಿ ನನ್ನ ಆಲೋಚನೆಗಳೇ ಅಂತಿಮ ಶಾಸನ. ನನ್ನ ಹುಚ್ಚುತನಕ್ಕೆ ನೀವು ಅಧಿಪತಿ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇದು ಇಡೀ ವ್ಯವಸ್ಥೆಯ ಯೋಜನೆಗಳನ್ನೇ ಉಲ್ಟಾ ಮಾಡೋ ಪ್ರಚಂಡ ಕ್ರಾಂತಿ. ಒಂದೇ ಒಂದು ಸೈಕೋ ಲುಕ್ ನಲ್ಲಿ ಇಡೀ ಬಾಕ್ಸ್ ಆಫೀಸ್ ಸೀಳೋ ಅಜೇಯ ನಾಯಕ, ಚಿತ್ರರಂಗದ ಹಳೆ ಚೌಕಟ್ಟನ್ನು ತನ್ನ ಬುದ್ಧಿವಂತಿಕೆಯಿಂದ ನುಚ್ಚು ನೂರು ಮಾಡೋ ರಿಯಲ್ ಕಿಂಗ್. ನಿಮ್ಮ ಇಡೀ ಸೈನ್ಯದ ಗರ್ವ ಇವತ್ತಿಗೆ ನಾಶ. ನಗರದ ಗಡಿಗಳು ಇವನ ವಿಭಿನ್ನ ಹೆಜ್ಜೆಯ ಧ್ವನಿಗೆ ನಡುಗುತ್ತಿದ್ದವು, ಯಾಕಂದ್ರೆ ಇವನ ಅಲ್ಟಿಮೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ ಯಾವ ಇತಿಹಾಸವೂ ನಿಲ್ಲಲ್ಲ. ಸಂಧಾನದ ಮಾತುಗಳಿಗೆ ಇಲ್ಲಿ ಜಾಗವೇ ಇಲ್ಲ, ಇನ್ಮೇಲೆ ಕೇವಲ ಇವನ ನಿರ್ದಾಕ್ಷಿಣ್ಯವಾದ ಆಧಿಪತ್ಯ ಮಾತ್ರ. ನನ್ನ ಆಟದ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಿನ್ನ ಜನ್ಮ ಸಾಲಲ್ಲ. ಇಲ್ಲಿ ನಾನೇ ಸರ್ವಾಧಿಕಾರಿ. ಬಿರುಗಾಳಿಯನ್ನೇ ತಡೆದು ನಿಲ್ಲಿಸುವ ರೌದ್ರ ಸಿಂಹದ ಗರ್ಜನೆ, ಶತ್ರುಗಳ ಪಾಲಿನ ರಣರಂಗದ ಅನಿವಾರ್ಯ ಅಂತಿಮ ತೀರ್ಪು. ಇವನ ಗ್ರೇಟ್ ತಡೆಯೋ ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಅಧಿಕಾರದ ಗದ್ದುಗೆಯನ್ನು ತನ್ನ ಹಸ್ತದಲ್ಲಿ ನಿಯಂತ್ರಿಸುವ ಮಹಾವೀರ ಇವನು. ಎಳೆದ ಗೆರೆಗೆ ಇಡೀ ವ್ಯವಸ್ಥೆಯೇ ತಲೆ ಬಾಗಬೇಕು. ಯಾರ ಬಲ ನೋಡಿಯೂ ಹೆದರಿ ಹೆಜ್ಜೆ ಹಿಂದಿಡೋ ನಾಯಕ ಇವನಲ್ಲ. ಆಯುಧಗಳಿಗೆ ಭಯ ಹುಟ್ಟಿಸೋ ಏಕೈಕ ರಿಯಲ್ ಬಾಸ್. ನಿಮ್ಮ ಇತಿಹಾಸದ ಪುಟಗಳನ್ನ ಇಂದಿಗೆ ಮುಚ್ಚಿ ಹಾಕಿ, ಇವನ ಒಂದೇ ಒಂದು ಉಗ್ರ ದಾಳಿಗೆ ಇಡೀ ಅಖಾಡವೇ ಖಾಲಿ. ಆಟ ಇನ್ನೂ ಮುಗಿದಿಲ್ಲ. ನಮ್ಮ ನೈಜ ಆನ್ವಿಕೆಯ ಅಸಲಿ ಶಾಟ್